ಕ್ಯೂಬಾ ಕೆರಿಬಿಯನ್ ಸಮುದ್ರದಲ್ಲಿ ಇರುವ ಒಂದು ಪುಟ್ಟ ದ್ವೀಪ ರಾಷ್ಟ್ರ. ಅತಿ ದೊಡ್ಡದಾದ ಶಕ್ತಿಶಾಲಿ ಸೇನೆಯಾಗಲಿ ಯಾವುದೇ ಅಪರಿಮಿತ ಸಂಪನ್ಮೂಲಗಳಾಗಲಿ ತನ್ನ ಬಳಿ ಇಲ್ಲದೇ ಇದ್ರೂ ಕ್ಯೂಬಾ ಹಲವು ವರ್ಷಗಳ ಕಾಲ ಅಮೆರಿಕ ಎಂಬ ಅತಿದೊಡ್ಡ ಪೆಡಂಭೂತದ ವಿರುದ್ಧ ಹೋರಾಡಿತ್ತು. ಅಮೆರಿಕಾದಿಂದ ಕೇವಲ 90 ಮೈಲುಗಳಷ್ಟು ದೂರದಲ್ಲಿ ಇರುವ ಕ್ಯೂಬಾ 20ನೇ ಶತಮಾನದಲ್ಲಿ ಅಸಮಾನತೆ, ಭ್ರಷ್ಟಾಚಾರ, ಕ್ರಾಂತಿಗೆ ಸಾಕ್ಷಿಯಾಗಿತ್ತು. ಈ ಸ್ಥಿತಿಯಲ್ಲಿದ್ದ ಕ್ಯೂಬಾಗೆ ಆಪದ್ಬಾಂಧವನಾಗಿ ಬಂದಿದ್ದು ಫಿಡೆಲ್ ಕ್ಯಾಸ್ಟ್ರೋ. ಸ್ನೇಹಿತರೆ, ಪೂಜಾ ತೀರ್ಥಹಳ್ಳಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. 1930ರಲ್ಲಿ ಕ್ಯೂಬಾದಲ್ಲಿ ಕ್ಷಿಪ್ರ ಕ್ರಾಂತಿ ನಡೆದು ಸೇನೆಯಲ್ಲಿ ಸೈನಿಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಬಟಿಸ್ಟಾನ ಕೈಗೆ ಕ್ಯೂಬಾದ ಅಧಿಕಾರ ಸಿಕ್ಕಿತು. ಪ್ರಜಾಪ್ರಭುತ್ವದ ಮುಖವಾಡ ಹಾಕಿಕೊಂಡು ಜನರಿಗೆ ಉತ್ತಮ ಸೌಕರ್ಯಗಳ ಆಶ್ವಾಸನೆಯನ್ನ ನೀಡಿ ಬಟಿಸ್ಟಾ ದೇಶವನ್ನ ಆಳುತ್ತಿದ್ದ. ತಮ್ಮನ್ನ ಉದ್ಧಾರ ಮಾಡ್ತಾನೆ ಅಂದುಕೊಂಡಿದ್ದ ಕ್ಯೂಬಾದ ಜನರಿಗೆ ಸಿಕ್ಕಿದ್ದು ಬಡತನ, ಅಸಮಾನತೆ ಮಾತ್ರ. ಬಟಿಸ್ಟಾನ ನಕಲಿ ಮುಖವಾಡ ಕಳಚಿ ಬೀಳೋದಕ್ಕೆ ಹೆಚ್ಚಿನ ಸಮಯ ಬೇಕಾಗಿರಲಿಲ್ಲ. 1952ರ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ ಬಟಿಸ್ಟಾ ಉಗ್ರ ರೂಪ ತಾಳಿದ್ದ. ತನ್ನ ದೇಶದ ಸಂವಿಧಾನವನ್ನೇ ಕಿತ್ತೊಗೆದ ಬಟಿಸ್ಟಾ ವಿರೋಧಿಗಳ ಹೆಡೆಮುರಿ ಕಟ್ಟಿದ್ದ. ಬಟಿಸ್ಟಾನ ರಾಕ್ಷಸ ಕ್ರೌರ್ಯಕ್ಕೆ ಹೆದರಿದ ಕ್ಯೂಬಾದ ಸಂಸತ್ತು ಮತ್ತು ಅಲ್ಲಿನ ಪತ್ರಿಕೆಗಳು ಮೌನವಾದವು. ಅಲ್ಲಿಗೆ ಕ್ಯೂಬಾದಲ್ಲಿ ಸರ್ವಾಧಿಕಾರತ್ವ ಹೆಡೆಯೆತ್ತಿತ್ತು. ಅಲ್ಲಿ ಬಟಿಸ್ಟಾನ ಬೆಂಬಲಕ್ಕೆ ನಿಂತಿದ್ದು ದಿ ಗ್ರೇಟ್ ಅಮೆರಿಕಾ. ಒಂದೆಡೆ ಬಟಿಸ್ಟಾ ತನ್ನ ಜನರನ್ನೇ ಕೊಲ್ಲುತ್ತಿದ್ದರೆ, ಇನ್ನೊಂದೆಡೆ ಅಮೆರಿಕ ನಗುನಗುತ್ತಲೇ ಅವನಿಗೆ ಶಸ್ತ್ರಾಸ್ತ್ರಗಳನ್ನ ನೀಡಿತ್ತು. ಇದರೊಂದಿಗೆ ಅಪಾರ ಪ್ರಮಾಣದ ಹಣ ಕ್ಯೂಬಾದ ಒಳಗೆ ಹರಿದು ಬಂದಿತ್ತು. ವಿದೇಶಿಗರಿಗೆ ಕ್ಯೂಬಾದ ಹವಾನಾ ನಗರ ಸ್ವರ್ಗವಾಗಿ ಮಾರ್ಪಟ್ಟಿತ್ತು. ಕ್ಯೂಬಾದಲ್ಲಿ ಹೇರಳವಾಗಿ ಉತ್ಪಾದಿಸುತ್ತಿದ್ದ ಸಕ್ಕರೆ ಉದ್ಯಮ ಅಮೆರಿಕನ್ನರ ಹಿಡಿತಕ್ಕೆ ಒಳಗಾಯಿತು. ಕ್ಯೂಬಾದ ಹಳ್ಳಿಗಳು ಅಕ್ಷರಶಃ ನರಕವಾಗಿ ಮಾರ್ಪಟ್ಟಿತ್ತು. ಅನಕ್ಷರತೆ, ಬಡತನ ಹಳ್ಳಿಗಳಲ್ಲಿ ತಾಂಡವವಾಡುತ್ತಿತ್ತು. ಇದರ ವಿರುದ್ಧ ಧ್ವನಿ ಎತ್ತುವವರನ್ನ ಬಟಿಸ್ಟಾನ ರಹಸ್ಯ ಪೊಲೀಸ್ ಪಡೆ ನೇರವಾಗಿ ಸ್ವರ್ಗಕ್ಕೆ ರವಾನಿಸುತ್ತಿತ್ತು. ಹೀಗೆ ಭ್ರಷ್ಟರೇ ತುಂಬಿ ತುಳುಕುತ್ತಿದ್ದ ಆ ದೇಶದಲ್ಲಿ ಕ್ರಾಂತಿಯ ಕಿಡಿ ಹೊತ್ತಿಸಿದ್ದು ಫಿಡೆಲ್ ಕ್ಯಾಸ್ಟ್ರೋ ಎಂಬ ಯುವ ಕ್ರಾಂತಿಕಾರಿ. 1926ರಲ್ಲಿ ಶ್ರೀಮಂತ ಕುಟುಂಬವೊಂದರಲ್ಲಿ ಜನಿಸಿದ ಫಿಡೆಲ್ ಕ್ಯಾಸ್ಟ್ರೋನಿಗೆ ಚಿಕ್ಕ ವಯಸ್ಸಿನಿಂದಲೇ ರಾಜಕೀಯದಲ್ಲಿ ವಿಪರೀತ ಆಸಕ್ತಿ ಇತ್ತು. ಬಟಿಸ್ಟಾ ಕ್ಯೂಬಾದ ಭವಿಷ್ಯವನ್ನ ಕಿತ್ತುಕೊಂಡಿದ್ದಾನೆ ಎಂದು ಫಿಡೆಲ್ ಕ್ಯಾಸ್ಟ್ರೋ ಭಾವಿಸಿದ್ದ. ಹೀಗಾಗಿ ಕ್ಯಾಸ್ಟ್ರೋ ತನ್ನದೇ ಯುವ ಪಡೆಯನ್ನ ಕಟ್ಟಿಕೊಂಡು ಆಡಳಿತದಲ್ಲಿ ಬದಲಾವಣೆ ತರಲು ಸಿದ್ಧನಾಗಿದ್ದ. 1953ರ ಜುಲೈ ತಿಂಗಳ ಒಂದು ದಿನ ಕ್ಯಾಸ್ಟ್ರೋನ ಯುವ ಪಡೆ ಬಟಿಸ್ಟಾನ ಸೇನೆಯ ಮೇಲೆ ಮುಗಿಬಿದ್ದಿತ್ತು. ಆದರೆ ಕ್ಯಾಸ್ಟ್ರೋನಿಗೆ ಅಲ್ಲಿ ಹೀನಾಯ ಸೋಲು ಕಾದಿತ್ತು. ಅನೇಕ ಯುವಕರು ಬಟಿಸ್ಟಾನ ಸೇನೆಯ ಗುಂಡಿಗೆ ಸಿಕ್ಕು ಬಲಿಯಾದ್ರೆ ಕ್ಯಾಸ್ಟ್ರೋನನ್ನ ಬಂಧಿಸಿ ಜೈಲಿಗೆ ಕಳುಹಿಸಲಾಯಿತು. ವಿಚಾರಣೆಯ ವೇಳೆ ಕ್ಯಾಸ್ಟ್ರೋ ನ್ಯಾಯಾಲಯದಲ್ಲಿ ಬಟಿಸ್ಟನ ವಿರುದ್ಧ ನೇರವಾಗಿ ಅಬ್ಬರಿಸಿದ್ದ. ಆಗಲೂ ಕೂಡ ಬಟಿಸ್ಟಾ ಕ್ಯಾಸ್ಟ್ರೋನನ್ನ ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಕ್ಯಾಸ್ಟ್ರೋ ಒಬ್ಬ ಬಿಸಿ ರಕ್ತದ ಹುಡುಗಾಟಿಕೆ ಬುದ್ಧಿಯ ಹುಡುಗ ಅಂತ ಬಟಿಸ್ಟಾ ಸುಮ್ಮನಾಗಿದ್ದ. ಇದೇ ಗುಂಗಿನಲ್ಲಿ ಬಟಿಸ್ಟಾ ಮಹಾಪ್ರಮಾದವನ್ನ ಎಸಗಿದ್ದ. ಬಂಧನವಾದ ಕೆಲವು ದಿನಗಳ ಬಳಿಕ ಕ್ಯಾಸ್ಟ್ರೋನನ್ನ ಮೆಕ್ಸಿಕೋ ದೇಶಕ್ಕೆ ಗಡೀಪಾರು ಮಾಡಲಾಯಿತು. ಇದೇ ತಪ್ಪು ಮುಂದೊಂದು ದಿನ ಬಟಿಸ್ಟಾನ ಬುಡಕ್ಕೆ ಕೊಡಲಿ ಏಟು ಕೊಟ್ಟಿತ್ತು. ಮೆಕ್ಸಿಕೋದಲ್ಲಿ ಫಿಡೆಲ್ ಕ್ಯಾಸ್ಟ್ರೋ ತನ್ನದೇ ಮನಸ್ಥಿತಿಯ ಯುವ ಕ್ರಾಂತಿಕಾರಿ ಚೆಗುವೇರನನ್ನ ಭೇಟಿ ಮಾಡಿದ. ಅಲ್ಲಿ ಬೆಂಕಿ ಬಿರುಗಾಳಿಯ ಸಮಾಗಮವಾಯಿತು. ಇವರಿಬ್ಬರು ಕೂಡಿ ಕ್ಯೂಬಾದ ಮೇಲೆ ದಾಳಿ ಮಾಡಲು ಯೋಚನೆ ರೂಪಿಸಿದರು. 1956ರಲ್ಲಿ ಸಣ್ಣ ದೋಣಿಯ ಮೂಲಕ ಕ್ಯಾಸ್ಟ್ರೋ ಸೇರಿದಂತೆ ಸುಮಾರು 83 ಜನರ ಸಣ್ಣ ಯುವ ಗುಂಪು ರಹಸ್ಯವಾಗಿ ಕ್ಯೂಬಾದ ಒಳಗೆ ನುಸುಳಲು ಯಶಸ್ವಿಯಾಗ್ತಾರೆ. ಆದರೆ ಕ್ಯೂಬಾದ ನೆಲದಲ್ಲಿ ಹೆಜ್ಜೆ ಇಟ್ಟ ಕೂಡಲೇ ಅವರಿಗೆ ಎದುರಾಗಿದ್ದು ಬಟಿಸ್ಟಾನ ಸೇನೆ. ಈ ದಾಳಿಯಲ್ಲಿ ಬಹುತೇಕರು ಪ್ರಾಣ ಕಳೆದುಕೊಂಡರೆ ಕ್ಯಾಸ್ಟ್ರೋ, ಚೆಗುವೇರಾ ಸೇರಿದಂತೆ ಬೆರಳೆಣಿಕೆಯಷ್ಟು ಮಂದಿ ಕ್ಯೂಬಾದ ಬೆಟ್ಟಗಳಲ್ಲಿ ಅವಿತುಕೊಳ್ಳುವಲ್ಲಿ ಯಶಸ್ವಿಯಾಗ್ತಾರೆ. ಅಲ್ಲಿ ಅವರು ಸ್ಥಳೀಯ ರೈತರೊಂದಿಗೆ ಉತ್ತಮ ಸಂಪರ್ಕ ಸಾಧಿಸಿದ್ರು. ಕ್ಯಾಸ್ಟ್ರೋ ಬಡ ರೈತರಿಗೆ ಉತ್ತಮ ಸೌಕರ್ಯ, ಬಡತನ ನಿರ್ಮೂಲನೆ, ಉತ್ತಮ ಶಿಕ್ಷಣದ ಆಶ್ವಾಸನೆಯನ್ನ ನೀಡಿ ಅವರಲ್ಲಿ ಕ್ರಾಂತಿಯ ಕಿಡಿ ಹೊತ್ತಿಸಿದ. ಈ ಬಾರಿ ಕ್ಯಾಸ್ಟ್ರೋ ಹಾಗೂ ಚೆಗುವೇರಾ ಉತ್ತಮ ಸೇನೆ ಕಟ್ಟುವಲ್ಲಿ ಸಫಲರಾಗಿದ್ರು. ದೇಶದಾದ್ಯಂತ ಕ್ಯಾಸ್ಟ್ರೋನಿಗೆ ಅಪಾರ ಪ್ರಮಾಣದ ಬೆಂಬಲ ಸಿಕ್ಕಿತ್ತು. ಬಟಿಸ್ಟಾನ ಸೇನೆಯ ವಿರುದ್ಧ ಹೋರಾಡಲು ಕ್ಯಾಸ್ಟ್ರೋ ಆಯ್ಕೆ ಮಾಡಿಕೊಂಡಿದ್ದು ಗೆರಿಲ್ಲಾ ಯುದ್ಧ ತಂತ್ರವನ್ನ.
ಕ್ಯೂಬಾದ ಬೆಟ್ಟಗುಡ್ಡಗಳ ಮೂಲಕ ದಾಳಿ ಮಾಡಿ ಬಟಿಸ್ಟಾ ಸೇನೆಯನ್ನ ಪುಡಿಗಟ್ಟಲಾಯಿತು. ಕ್ಯಾಸ್ಟ್ರೋನ ಸೇನೆಗಿಂತ ಬಟಿಸ್ಟಾನ ಸೈನಿಕರ ಸಂಖ್ಯೆ ಜಾಸ್ತಿ ಇದ್ರೂ ಕೂಡ ಸೇನೆಯ ಒಳಗಿದ್ದ ಭ್ರಷ್ಟಾಚಾರದಿಂದ ಕ್ಯಾಸ್ಟ್ರೋನ ಸೇನೆ ವಿಜಯ ಸಾಧಿಸಿತು. 1959 ಜನವರಿ 1ರಂದು ಪ್ರಾಣ ಭಯದಿಂದ ಬಟಿಸ್ಟಾ ದೇಶ ತೊರೆದು ಓಡಿ ಹೋಗಿದ್ದ. ನಂತರ ಕ್ಯೂಬಾದ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದು ಫಿಡೆಲ್ ಕ್ಯಾಸ್ಟ್ರೋ. ಆದರೆ ಕ್ಯಾಸ್ಟ್ರೋ ಕೂಡ ದಿನ ಕಳೆದಂತೆ ಸರ್ವಾಧಿಕಾರತ್ವದ ಕಡೆ ವಾಲಿದ. ತಾನು ಅಧಿಕಾರಕ್ಕೆ ಬಂದ ಕೂಡಲೇ ಕ್ಯಾಸ್ಟ್ರೋ ಅಮೆರಿಕನ್ನರ ಹಿಡಿತದಲ್ಲಿದ್ದ ಉದ್ಯಮಗಳನ್ನೆಲ್ಲ ರಾಷ್ಟ್ರೀಕರಣಗೊಳಿಸಿದ. ಜೊತೆಗೆ ಭೂ ಸುಧಾರಣಾ ಕಾನೂನುಗಳು ಜಾರಿಗೆ ಬಂದವು. 1961ರಲ್ಲಿ ಸುಮಾರು 1 ಲಕ್ಷ ಜನ ಯುವ ಸ್ವಯಂ ಸೇವಕರಿಗೆ ತರಬೇತಿ ನೀಡಿ ಅವರನ್ನ ಅನಕ್ಷರಸ್ಥರಿಗೆ ಅಕ್ಷರ ಕಲಿಸುವ ಕಾರ್ಯಕ್ಕೆ ನಿಯೋಜಿಸಲಾಯಿತು. ಇದರಿಂದಾಗಿ ಅನಕ್ಷರಸ್ಥರಾಗಿದ್ದ ಕ್ಯೂಬಾದ ಬಡಜನ ಕೇವಲ 1 ವರ್ಷದ ಅವಧಿಯ ಒಳಗೆ ವಿದ್ಯಾವಂತರಾಗಿ ಬದಲಾಗಿದ್ದರು. ಮಾತು ಕೊಟ್ಟ ಹಾಗೆ ಕ್ಯಾಸ್ಟ್ರೋ ಉಚಿತ ಶಿಕ್ಷಣ, ಆರೋಗ್ಯ ವ್ಯವಸ್ಥೆಯನ್ನ ಜನರಿಗೆ ನೀಡಿದ್ದ. ಇದು ಕ್ಯಾಸ್ಟ್ರೋನ ನಿಜವಾದ ಸಾಧನೆ. ಅತ್ತ ಅಮೆರಿಕ ಕ್ಯೂಬಾದ ಮೇಲೆ ಸೇಡಿನಿಂದ ಬುಸುಗುಡುತ್ತಿತ್ತು. 1961ರಲ್ಲಿ ಕ್ಯೂಬಾದ ಮೇಲೆ ದಾಳಿ ಮಾಡಲು ಹೋಗಿ ಅಮೆರಿಕ ಭಾರೀ ಮುಖಭಂಗವನ್ನ ಅನುಭವಿಸಿತು. ಆಗಲೇ ಕ್ಯಾಸ್ಟ್ರೋ ಅಮೆರಿಕಾದ ಪರಮ ವೈರಿಯಾಗಿದ್ದ ಸೋವಿಯತ್ ಜೊತೆಗೆ ಗೆಳೆತನ ಬೆಳೆಸಿದ್ದು. ಹೀಗಾಗಿ ಅಮೆರಿಕ ಕ್ಯೂಬಾದ ಮೇಲೆ ಅನೇಕ ನಿರ್ಬಂಧಗಳನ್ನ ವಿಧಿಸಿತು. ಆದರೆ ಇದ್ಯಾವುದಕ್ಕೂ ಕ್ಯಾಸ್ಟ್ರೋ ಕ್ಯಾರೆ ಎನ್ನಲಿಲ್ಲ. ಮುಂದೆ ಕ್ಯೂಬಾ ಕ್ಷಿಪಣಿ ಬಿಕ್ಕಟ್ಟಿಗೆ ಸಾಕ್ಷಿಯಾಯಿತು. ಇದರ ಬಗ್ಗೆ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಪ್ರಾರಂಭದಲ್ಲಿ ಕ್ರಾಂತಿಕಾರಿ ಎನಿಸಿಕೊಂಡಿದ್ದ ಫಿಡೆಲ್ ಕ್ಯಾಸ್ಟ್ರೋ ನಂತರ ಸರ್ವಾಧಿಕಾರಿಯಾಗಿ ಬದಲಾಗಿದ್ದ. 2008ರವರೆಗೆ, ಅಂದರೆ ಸುಮಾರು ಅರ್ಧ ಶತಮಾನಗಳ ಕಾಲ ಕ್ಯೂಬಾದ ಅಧ್ಯಕ್ಷ ಸ್ಥಾನದಲ್ಲಿದ್ದ ಕ್ಯಾಸ್ಟ್ರೋ ತನ್ನ ದೇಶದಲ್ಲಿ ಏಕಪಕ್ಷೀಯ ಆಡಳಿತವನ್ನ ಜಾರಿಗೆ ತಂದಿದ್ದ. ಸಾವಿರಾರು ಜನ ರಾಜಕೀಯ ವಿರೋಧಿಗಳನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದ್ದ. ಯಾರೂ ಕೂಡ ಮುಕ್ತವಾಗಿ ಕ್ಯಾಸ್ಟ್ರೋನನ್ನ ಟೀಕಿಸುವ ಹಾಗಿರಲಿಲ್ಲ. 1991ರಲ್ಲಿ ಸೋವಿಯತ್ ವಿಘಟನೆಯಾದ ನಂತರ ಕ್ಯೂಬಾ ಅಭಿವೃದ್ಧಿಯಲ್ಲಿ ಹಿನ್ನಡೆ ಅನುಭವಿಸಿತು. ಕ್ಯಾಸ್ಟ್ರೋನನ್ನ ಮುಗಿಸಲು ಹಲವು ಬಾರಿ ಅಮೆರಿಕ ಪ್ರಯತ್ನಪಟ್ಟು ವಿಫಲವಾಯಿತು. ಇದ್ಯಾವುದು ಕೂಡ ಇಂದಿಗೆ ರಹಸ್ಯವಾಗಿ ಉಳಿದಿಲ್ಲ. ಇವತ್ತು ಒಂದಿಷ್ಟು ಜನ ಫಿಡೆಲ್ ಕ್ಯಾಸ್ಟ್ರೋನನ್ನ ನಿಜವಾದ ಕ್ರಾಂತಿಕಾರಿ ನಾಯಕ ಅಂತ ಕೊಂಡಾಡಿದ್ರೆ, ಇನ್ನೊಂದಿಷ್ಟು ಜನ ಅವನನ್ನ ಸರ್ವಾಧಿಕಾರಿ ಅಂತ ಹೇಳ್ತಾರೆ. ಇವೆರಡೂ ಕೂಡ ಸತ್ಯ. ಅವನಿಲ್ಲದೆ ಇದ್ದಿದ್ರೆ ಅಮೆರಿಕಾದಂತಹ ದೇಶವನ್ನ ಎದುರು ಹಾಕಿಕೊಂಡು ಕ್ಯೂಬಾ ಇವತ್ತಿಗೆ ಉಳಿಯುತ್ತಿರಲಿಲ್ಲ. ಒಟ್ಟಿನಲ್ಲಿ ಕ್ಯೂಬಾ ಕೇವಲ 1 ಶತಮಾನದ ಅವಧಿಯಲ್ಲಿ 2 ಸರ್ವಾಧಿಕಾರಿಗಳ ಆಡಳಿತಕ್ಕೆ ಸಾಕ್ಷಿಯಾಯಿತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.